ನಮ್ಮ ಯೂನಿವರ್ಸ್ 5 ತತ್ವಗಳಿಂದ ಆಗಿದೆ. ಗಾಳಿ, ನೀರು, ಭೂಮಿ, ಬೆಂಕಿ, ಆಕಾಶ. ಗ್ಯಾಲಕ್ಸಿ ಆಗಿರ್ಬೋದು, ಸೋಲಾರ್ ಸಿಸ್ಟಮ್ ಆಗಿರ್ಬೋದು, ಪ್ಲ್ಯಾನೆಟ್ ಆಗಿರ್ಬೋದು, ನಮ್ಮ ಬಾಡಿಯ ಆರ್ಗನ್ಸ್, ಟಿಶ್ಯೂಸ್, ಸೆಲ್ಸ್ ಎಲ್ಲ ಪಂಚತತ್ವಗಳಿಂದ ಆಗಿದೆ. ಈ 5 ತತ್ವಗಳು ನಮ್ಮ ದೇಹದಲ್ಲಿ 3 ದೋಷಗಳಿಗೆ ಜನ್ಮ ಕೊಡ್ತದೆ. ಇದು ಬ್ಯಾಲೆನ್ಸ್ ಆಗಿದ್ದಾಗ ನಾವು ಸ್ವಾಸ್ಥರಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ. ಪಂಚತತ್ವಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಫಿಸಿಕಲ್, ಮೆಂಟಲ್ ಮತ್ತು ಮೋಕ್ಷದ ದಾರಿ ಸುಗಮ ಮಾಡ್ಕೋಬೋದು. ಸ್ಪೇಸ್ ಮತ್ತು ಏರ್ ಎರಡರ ಇಂಬ್ಯಾಲೆನ್ಸ್ ಆಗಿದ್ದಾಗ ವಾತ, ಫೈರ್ ಮತ್ತು ವಾಟ್ರ್ ಇವೆರಡರ ಇಂಬ್ಯಾಲೆನ್ಸಿಂದ ಪಿತ್ತ, ವಾಟರ್ ಮತ್ತು ಅರ್ತ್ ಇವೆರಡರ ಇಂಬ್ಯಾಲೆನ್ಸಿಂದ ಕಫ. ಈ 3 ದೋಷಗಳು ಕಾಣಿಸ್ಕೊಳ್ತವೆ. ನಾವು ಅನಾರೋಗ್ಯವಾಗಿದ್ದರೆ ಈ 3 ದೋಷಗಳನ್ನು ಅರ್ಥ ಮಾಡಿಕೊಂಡು ಈ ಎಲಿಮೆಂಟ್ಸ್ನ ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೊಳ್ಬೇಕಾಗುತ್ತದೆ. ನಮಗೆ ತಲೆನೋವು, ಹೊಟ್ಟೆ ನೋವು ಈ ರೀತಿ ಏನಾದರೂ ಆದರೆ ಅದಕ್ಕೆ ಕಾರಣ ವಾತ. ಆ್ಯಸಿಡಿಟಿ, ಬ್ಲಡ್ಗೆ ಸಂಬಂಧಪಟ್ಟಂತಹ ರೋಗಗಳಿಗೆ ಪಿತ್ತ, ಊದ್ಕೊಳ್ಳೋದು ಈ ರೀತಿಯ ದೋಷಗಳಿಗೆ ಕಫ ಕಾರಣ ಆಗಿರ್ತದೆ. ಇದು ದೇಹದ ಲೆವೆಲ್ ಆಯಿತು. ಇನ್ನು ಮಾನಸಿಕ ಲೆವೆಲಲ್ಲಿ ಸತ್, ರಜ, ತಮಸ್ 3 ಗುಣಗಳ ಮುಖಾಂತರ ಗುರುತಿಸ್ಬೋದು. ಆಕಾಶವಾಯು ಸತ್ ಗುಣಗಳಿಂದ, ಫೈರ್ ವಾಟರ್ ರಜಗುಣ, ವಾಟರ್ ಅರ್ತ್ ತಮೋಗುಣ ಈ 3 ತತ್ವಗಳ ನಿರ್ಮಾಣ ಆಗ್ತದೆ. ನಾವು ಒಬ್ಬೊಬ್ಬರು ನಮ್ಮ ಪರ್ಸ್ನಾಲಿಟಿ ಬೇರೆ ಬೇರೆ, ಯಾಕಂದರೆ ನಮ್ಮ ಗುಣ ಅದರ ಪ್ರಮಾಣ ಇರ್ತದಲ್ಲ ಅದು ಬೇರೆ ಬೇರೆ ಆಗಿರ್ತದೆ. ಹಾಗಾಗಿ ನಮ್ಮ ವ್ಯಕ್ತಿತ್ವ ಬೇರೆ ಬೇರೆ ರೀತಿ ಇರ್ತದೆ. ಯಾರಲ್ಲಿ ಸತ್ವ ಅಧಿಕವಾಗಿರ್ತದೋ ಅವರು ಜವಾಬ್ದಾರಿ ತಗೊಳ್ಳುವಂಥವ್ರು, ಪ್ರಾಮಾಣಿಕರು, ಸೇವಾ ಮನೋಭಾವನೆಯಲ್ಲಿ ಇರುವಂಥವ್ರು ಆಗಿರ್ತಾರೆ. ರಜೋಗುಣ ಅಧಿಕವಾಗಿದ್ದರೆ ಶ್ರಮಜೀವಿ, ಜಾಸ್ತಿ ಕೆಲಸ ಮಾಡುವಂಥವ್ರು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ನೌಕರಿಯಲ್ಲಿ ಇರುವಂಥವ್ರು ಆಗಿರ್ಬೋದು. ಇನ್ನು ತಮೋಗುಣ ಇಂಥವರು 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಸ್ವಲ್ಪ ಆಲಸಿ ಅನ್ಬೋದು, ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡೋಂಥವ್ರು. ಇದು ನಮ್ಮ 5 ತತ್ವಗಳಲ್ಲಿ ಇಂಬ್ಯಾಲೆನ್ಸ್ ಆಗಿದ್ದಾಗ ಮಾನಸಿಕ ಲೆವೆಲಲ್ಲಿ ಆಗುವಂತಹ ಪರಿಣಾಮ ಅನ್ಬೋದು. ಈ ತತ್ವಗಳಿಂದ ನಮ್ಮ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ನಿರ್ಮಾಣ ಆಗ್ತದೆ. ಅದರ ಮೇಲೆ ಆತ್ಮ, ಸೆಲ್ಫ್ ಕಾನ್ಷಿಯಸ್ನೆಸ್, ಅದರ ಮೇಲುಗಡೆ ಪರಮಾತ್ಮ, ನಾವೇನು ದೇವರು, ಈಶ್ವರ, ಕೃಷ್ಣ ಅಂತೀವಲ್ಲ ಅದು. ಈ ಅನ್ನಮಯ ಕೋಶ ಫಿಸಿಕಲ್ ಬಾಡಿ, ಪೃಥ್ವಿ, ಜಲ, ವಾಯು, ಭೂಮಿ, ಆಕಾಶದಿಂದ ಆಗಿರುವಂಥದ್ದು. ಪ್ರಾಣಮಯ ಕೋಶ ಇದರಲ್ಲಿ ಅರ್ತ್ ಎಲಿಮೆಂಟ್ಸ್ ಇರಲ್ಲ, ವಾಟರ್, ಏರ್, ಆಕಾಶ್, ಫೈರ್ ಮತ್ತು 3 ನಾಡಿಗಳು ಈ ರೀತಿ ಪ್ರಾಣಮಯ ಕೋಶ ರಚಿತ ಆಗಿರ್ತದೆ. ಮನೋಮಯ ಕೋಶ ಇಲ್ಲಿ ನೀರು ಮತ್ತು ಪೃಥ್ವಿ ಇರಲ್ಲ, ಏರ್, ಫೈರ್, ಆಕಾಶ ನಾವು ಕೇಳಿಸ್ಕೊಳ್ಳೋಂಥದ್ದು, ಟಚ್ ಮಾಡೋಂಥದ್ದು. ವಿಜ್ಞಾನಮಯ ಕೋಶದಲ್ಲಿ ಫೈರ್, ಆಕಾಶ ಎರಡೇ, ಮನ, ಬುದ್ಧಿ, ಅಹಂಕಾರ. ಆನಂದಮಯ ಕೋಶದಲ್ಲಿ ಆಕಾಶ ಒಂದೇ ಇರ್ತದೆ. ಇದನ್ನೇ ನಾವು ಮೋಕ್ಷ, ಸ್ವರ್ಗ ಅಂತೀವಿ. ಇಲ್ಲಿ ನಾವು ಆನಂದದಲ್ಲಿ, ಸ್ವರ್ಗದಲ್ಲಿರುವಂತಹ ಸ್ಟೇಟ್ ಅನ್ಬೋದು. ನಾವು ನಮ್ಮ ಕೈ ಬೆರಳುಗಳ ಮುಖಾಂತರ ಸಹ ಮುದ್ರೆ ಹಾಕೋದ್ರ ಮುಖಾಂತರ ಈ ಎಲಿಮೆಂಟ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು. ಹೆಬ್ಬೆಟ್ಟು ಫೈರ್, ತೋರು ಬೆರಳು ಏರ್, ಮಧ್ಯದ ಬೆರಳು ಸ್ಪೇಸ್, ಉಂಗುರ ಬೆರಳು ಅರ್ತ್, ಕಿರು ಬೆರಳು ವಾಟರ್. ನಾವು ಮುದ್ರೆನ ಕಲ್ತ್ಕೊಂಡು ಸಹ ಈ ಎಲಿಮೆಂಟ್ಸ್ನ ಬ್ಯಾಲೆನ್ಸ್ ಮಾಡಬಹುದು.